ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಪನ್ನೀರು. ಮನೆಯಲ್ಲೇ ಪನ್ನೀರ್ ಹೇಗೆ ಮಾಡೋದು ನೋಡೋಣ. ಇಲ್ಲಿ ನಾನೊಂದು 3.5 ಲೀಟ್ರ್ ಹಾಲನ್ನ ತೊಗೊಂಡಿದ್ದೀನಿ. ಬಾಯ್ಲ್ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ನೋಡಿ, ಈ ಥರ ರೊಟೇಟ್ ಮಾಡ್ತಾ ಇರಬೇಕು, ಹಾಲನ್ನು ತಿರುಗಿಸ್ತಾ ಇರಬೇಕು. ಇಲ್ಲಾಂದರೆ ಹಾಲು ಕೆನೆ ಕಟ್ಬಿಡುತ್ತೆ. ಹಾಲು ಕೆನೆ ಕಟ್ಟರೆ ಚೆನ್ನಾಗಿ ಬರೋಲ್ಲ ಪನ್ನೀರು, ಎಲ್ಲೋ ಇಷ್ಟು ಬಂದುಬಿಡುತ್ತೆ. ವೈಟ್ ಕಲರಲ್ಲಿ ಚೆನ್ನಾಗಿರಬೇಕು ಪನ್ನೀರ್ ಅಂದರೆ. ನೋಡಿ, ಈ ಥರ ಮಾಡ್ಕೊತಾ ಇರಬೇಕು ಫ್ರೆಂಡ್ಸ್. ದಪ್ಪ ತಳ್ಳದ ಪಾತ್ರೆ ತಗೊಳ್ಳಿ, ಯಾಕಂದರೆ ತಳ ಹಿಡಿಬಾರ್ದು ಇದು, ಮತ್ತು ಕೆನೆ ಕಟ್ಟಬಾರ್ದು. ಇವಾಗ ಆಲ್ಮೋಸ್ಟ್ ಹಾಲು ಬಾಯ್ಲ್ ಆಗಿದೆ ಫ್ರೆಂಡ್ಸ್. ಈಗ 10 to 12 ಸ್ಪೂನಷ್ಟು ವಿನೆಗರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ವಿನೆಗರ್ನ ಆ್ಯಡ್ ಮಾಡೋದ್ರಿಂದ ಹಾಲು ಹೊಡೆಯುತ್ತೆ. ಹಾಲು ಹೊಡಿಬೇಕು ನಮಗೆ, ಆವಾಗ ನಮಗೆ ಪನ್ನೀರ್ ಸಿಗುತ್ತೆ. ನೋಡಿ, ಹಾಲು ಬದಲು ಮೊಸರು, ನಿಂಬೆಹಣ್ಣು ಏನು ಬೇಕಾದ್ರೂ ಯೂಸ್ ಮಾಡ್ಬೋದು. ವಿನೆಗರ್ ತೊಗೊಂಡ್ರೆ ಚೆನ್ನಾಗಿ ಬರುತ್ತೆ ಸ್ವಲ್ಪ. ನೋಡಿ, ಈಗ ಹಾಲು ಹೊಡಿತಾ ಇದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಅದು ಸಪ್ರೇಟ್ ಆಗ್ತಿರೋದು. ಈ ಥರ ಹಾಲು ಹೊಡಿಬೇಕು. ಒಂದು 2 ಮಿನಿಟ್ಸ್ ಈ ಥರ ರೊಟೇಟ್ ಮಾಡಿಕೊಂಡು ನಾವು ವಾಟರ್ ಸಪ್ರೇಟು, ಪನ್ನೀರ್ ಸಪ್ರೇಟು ಬರುತ್ತೆ. ಈ ಥರ ಒಂದು ವೈಟ್ ಕ್ಲಾತ್ ತಗೊಂಡು ನಾವು ವಾಟರ್ನ ಸಪ್ರೇಟ್ ಮಾಡ್ಕೊಬೇಕು. ನೋಡಿ, ವಾಟರ್ನ ವೇಸ್ಟ್ ಮಾಡಬೇಡಿ, ಇದರಲ್ಲಿ ತುಂಬ ಪ್ರೋಟೀನ್ ಇರುತ್ತೆ. ಅದು ಸಾಂಬಾರಿಗೆಲ್ಲ ಯೂಸ್ ಮಾಡೋಕ್ಕಾಗಲ್ಲ. ಚಪಾತಿ ಇಲ್ಲ ಪೂರಿ ಹಿಟ್ಟು ಕಲಸೋದಕ್ಕೆ ಯೂಸ್ ಮಾಡ್ಕೊಬೋದು. ವೇಸ್ಟ್ ಮಾಡಬೇಡಿ, ತುಂಬ ಪ್ರೋಟೀನ್ ಇರುತ್ತೆ. ಯಾಕಂದರೆ ಹಾಲಲ್ಲಿ ಏನು ಪ್ರೋಟೀನ್ ಇರುತ್ತೆ ಅದೇ ಅದು ವಾಟರಲ್ಲಿ ಇರುತ್ತೆ. ಹಾಗಾಗಿ ವೇಸ್ಟ್ ಮಾಡಬೇಡಿ. ನೋಡಿ ಫ್ರೆಂಡ್ಸ್, ಈಗ ಸಪ್ರೇಟ್ ಬಂದಿದೆ ಪನ್ನೀರು. ಹೇಗಿದೆ ನೋಡಿ, ವೈಟ್ ಕಲರಲ್ಲಿ ಹೆಂಗೆ ಬಂದಿದೆ. 3.5 ಲೀಟರ್ ಹಾಲಲ್ಲಿ ಏನಿಲ್ಲ ಅಂದರೆ ಒಂದು 500 ಗ್ರಾಮ್ ಪನ್ನೀರ್ ಬರುತ್ತೆ ಫ್ರೆಂಡ್ಸ್. ನೋಡಿ ಎಷ್ಟು ಸಾಫ್ಟಾಗಿ ಹೆಂಗೆ ಬಂದಿದೆ, ಅಂಗಡಿಲಿ ಇರೋ ಥರನೇ ಇದೆ. ಇದನ್ನು ಇವಾಗ ನಾವು ಒಂದು ಬಟ್ಟೆಯಲ್ಲಿ ಕಟ್ಬಿಟ್ಟು ಸೆಟ್ ಮಾಡ್ಕೊಬೇಕು ಫ್ರೆಂಡ್ಸ್. ನಮಗೆ ಕ್ಯೂಬ್ಸ್ ಶೇಪ್ ಬೇಕು ಅಂದರೆ ನೀಟಾಗಿ ಸೆಟ್ ಮಾಡಿಕೊಂಡು ನಾವು ಅದನ್ನು ತೊಗೊಬೇಕಾಗತ್ತೆ. ನೋಡಿ, ನೀವು ಟ್ರೈ ಮಾಡಿ ಮನೆಯಲ್ಲೇ, ನೀಟಾಗಿ ಬಂದಿದೆ. ನಾವು ಇದೇ ಬಟ್ಟೆಯಲ್ಲೇನೆ ಸೆಟ್ ಮಾಡ್ಕೊತೀನಿ. ಇದೇ ಬಟ್ಟೆಯಲ್ಲಿ ಶೇಪ್ ಥರ ಹಾಕ್ಕೊಂಡು ಸೆಟ್ ಮಾಡಿಕೊಂಡು, ನೋಡಿ ಈ ಥರ ಹಾಕ್ಕೊಂಬಿಟ್ಟು ನಿಮ್ಗೆ ಯಾವ ಶೇಪ್ ಬೇಕಾದ ಹಾಕ್ಕೊಂಡು ಈ ಥರ ಸೆಟ್ ಮಾಡ್ಕೊಬೇಕು. ಈ ಥರ ಸೆಟ್ ಮಾಡಿಕೊಂಡು ಬಟ್ಟೆನ ಟೈಟಿಗೆ ಕಟ್ಟಬೇಕು. ಬಟ್ಟೆ ಟೈಟಿಗೆ ಕಟ್ಟಿ ಒಂದು 4 to 5 hours ಹಾಗೆ ಇಡಬೇಕು. ಅದನ್ನು ಒಂದು 4 to 5 hours ಹಾಗೆ ಇಟ್ಟರೆ ನೀಟಾಗಿ ಸೆಟ್ ಆಗುತ್ತೆ ಫ್ರೆಂಡ್ಸ್. ನೋಡಿ, ಈ ಥರ ಫಸ್ಟ್ ಒಂದು ಲೆವೆಲಲ್ಲಿ ಮಾಡ್ಕೋಬೇಕು. ನೋಡಿ, ಈ ಥರ ಸೈಡ್ ಕಾರ್ನರ್ಸ್ ಎಲ್ಲ ಬಟ್ಟೆಯಿಂದ ನೀಟಾಗಿ ಪ್ಯಾಕ್ ಮಾಡಿಕೊಂಡು ಟೈಟಿಗೆ ಸುತ್ಕೊಬೇಕು ಬಟ್ಟೆನ. ಒಂದು ವೆಯ್ಟ್ ಇರೋ ಅಂಥದ್ದನ್ನು, ಭಾರವಾಗಿರೋದನ್ನು ಅದ್ರ ಮೇಲೆ ಇಡಬೇಕು ಫ್ರೆಂಡ್ಸ್. ನೋಡಿ, ಇವಾಗ ನಾನು ಟೈಟಿಗೆ ಸುತ್ಕೊಂಡಿದ್ದೀನಿ. ಅದ್ರ ಮೇಲೆ ಒಂದು ತಟ್ಟೆ ಇಟ್ಬಿಟ್ಟು, ಒಂದು ಚಪಾತಿ ಮಣೆ ಇಟ್ಬಿಟ್ಟು, ಅದ್ರ ಮೇಲೆ ಒಂದು ಕಲ್ಲು ಇಡ್ತೀನಿ. ಇವಾಗ ಚೆನ್ನಾಗಿ ಬರುತ್ತೆ. ನೋಡಿ ಯಾವ ಶೇಪಲ್ಲಿ ಎಷ್ಟು ಸಾಫ್ಟಾಗಿ ಬಂದಿದೆ. ನೀವು ಟ್ರೈ